ಹಾಯ್ ಎನ್ ವಿ ಕ್ಲಾಸಸ್ ಫಾರ್ ಜಿ ಕೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಏನನ್ನು ಡಿಸ್ಕಸ್ ಮಾಡಲಿಕ್ಕೆ ಹೊರಟಿದ್ದೇವೆ ಅಂದರೆ ಮುಂಬರುವಂಥ ಕ್ರೈಸ್ಟ್ ಶಿಕ್ಷಕರ ನೇಮಕಾತಿಯಲ್ಲಿ ಯಾವ ರೀತಿಯ ಪಠ್ಯಕ್ರಮವನ್ನು ನಾವು ನಿರೀಕ್ಷಿಸಬಹುದು ಎಂಬುದನ್ನು ಈ ವಿಡಿಯೋದಲ್ಲಿ ವಿಶ್ಲೇಷಣೆ ಮಾಡ್ತಾ ಹೊರಟಿದ್ದೀವಿ. ನೋಡಿ, ಮುಂಬರುವಂಥ ಕ್ರೈಸ್ಟ್ ನೇಮಕಾತಿ ಶಿಕ್ಷಕರ ನೇಮಕಾತಿಯನ್ನು KE ಅವರ ಕಡೆಯಿಂದ ಏನಪ್ಪ ಅಂದ್ರೆ ನಾವು ನೇಮಕಾತಿಯನ್ನು ನಿರೀಕ್ಷಿಸ್ತಿದ್ದೇವೆ. ಈ KE ಟ್ರೆಂಡ್ ಯಾವ ರೀತಿ ಇದೆ, ಪರೀಕ್ಷೆ ಅವರು ಪೇಪರನ್ನು ಯಾವ ರೀತಿ ಸೆಟ್ ಮಾಡ್ತಾರೆ, ಆ ಟ್ರೆಂಡ್ ಮೇಲೆ ಈ ವಿಡಿಯೋದಲ್ಲಿ ನಾವು ಈ ಪಠ್ಯಕ್ರಮವನ್ನು ವಿಶ್ಲೇಷಣೆ ಮಾಡ್ತಾಯಿದ್ದೇವೆ. ನೋಡಿ, ಪೇಪರ್ 1 GK ಆಗಿರ್ಬೋದು. ಆ GKಯಲ್ಲಿ ಹಿಸ್ಟ್ರಿ, ಪೊಲಿಟಿಕಲ್, ಎನ್ವೈರ್ಮೆಂಟ್ ಸೈನ್ಸ್, ಜಿಯೋಗ್ರಫಿ, ಎಕನಾಮಿಕ್ಸು ಮತ್ತು ಮೆಂಟಲ್ ಎಬಿಲಿಟಿ, ಕರೆಂಟ್ ಅಫೇರ್ಸು, ಸ್ಟ್ಯಾಟಿಕ್ GK. ನೆಕ್ಸ್ಟು ಸೆಕೆಂಡ್ ಪೇಪರು ಅವರು ಕಮ್ಯುನಿಕೇಷನನ್ನು ಕೊಡ್ಬೋದು. ಕಮ್ಯುನಿಕೇಷನ್ ಕನ್ನಡ 35 ಮಾರ್ಕ್ಸು, ಇಂಗ್ಲೀಷ್ 35 ಮಾರ್ಕ್ಸು ಮತ್ತು ಕಂಪ್ಯೂಟರ್ 30 ಮಾರ್ಕ್ಸನ್ನು ಕೊಡ್ಬೋದು. ಈ ರೀತಿಯಾಗಿ ಅವರು ಏನಪ್ಪ ಅಂದ್ರೆ ಒಂದು GK ಪೇಪರನ್ನು ಕೊಟ್ಟು ಇನ್ನೊಂದು ಕಮ್ಯುನಿಕೇಷನ್ ಪೇಪರನ್ನು ಕೂಡ ನಮಗೆ ಕೊಡ್ಬೋದು. ಇದು ಮೊದಲನೇ ಚಾನ್ಸ್. ನೆಕ್ಸ್ಟು ಇನ್ನೊಂದು ರೀತಿ ಯಾವ ರೀತಿ ಅಂದರೆ ಪೇಪರ್ 1 GK ಕೊಟ್ಟು ಇನ್ನು ಹಿಸ್ಟ್ರಿ, ಪೊಲಿಟಿ, ಎನ್ವೈರನ್ಮೆಂಟ್ ಸೈನ್ಸು ಮತ್ತು ಸೈನ್ಸು, ಜಿಯೋಗ್ರಫಿ, ಎಕನಾಮಿಕ್ಸು, ಮೆಂಟಲ್ ಎಬಿಲಿಟಿ, ಕರೆಂಟ್ ಅಫೇರ್ಸು, ಸ್ಟ್ಯಾಟಿಕ್ GK. ಇದರಲ್ಲಿ ಅವರು ಸೈಕಾಲಜಿ ಅಥವಾ ಟೀಚಿಂಗ್ ಆ್ಯಪ್ಟಿಟ್ಯೂಡನ್ನು ಕೂಡ ಆ್ಯಡ್ ಮಾಡ್ಬೋದು. ನೆಕ್ಸ್ಟು ಪೇಪರ್ 2 ಅಲ್ಲಿ ಕನ್ಸರ್ನ್ ಸಬ್ಜೆಕ್ಟ್ ಅಂದರೆ ನಮ್ಮದು ಇಂಗ್ಲೀಷ್ ಇತ್ತಂದರೆ ಇಂಗ್ಲೀಷು, ಕನ್ನಡ ಇತ್ತಂದರೆ ಕನ್ನಡ, ಸೋಷಿಯಲ್ ಸೈನ್ಸ್ ಇತ್ತಂದರೆ ಸೋಷಿಯಲ್ ಸೈನ್ಸು, ಸೈನ್ಸ್ ಇತ್ತಂದರೆ ಸೈನ್ಸು, ನಮ್ಮ ಸಬ್ಜೆಕ್ಟನ್ನು ಕೊಟ್ಟು ಅದರ ಪೆಡಗಾಗಿ ಪ್ರತ್ಯೇಕ ವಿಷಯಕ್ಕೆ ಸಂಬಂಧಿಸಿದಂತೆ ಪೆಡಗಾಗಿ ಪೇಪರನ್ನು ಅವರು ಕೊಡ್ಬೋದು. ಇನ್ನು ಮೂರನೇ ಚಾನ್ಸ್ ಏನಿದೆ ಅಂದರೆ ಪೇಪರ್ 1 GKಯನ್ನು ಕೊಟ್ಟು ಇದರಲ್ಲಿ ಕನ್ನಡ, ಸಾಮಾನ್ಯ ಇಂಗ್ಲೀಷು, ಕಂಪ್ಯೂಟರ್ ನಾಲೆಜು ಮತ್ತು ಎಜುಕೇಷನ್ ಸೈಕಾಲಜಿ, ಸ್ಟ್ಯಾಟಿಕ್ GK, ಕರೆಂಟ್ ಅಫೇರ್ಸನ್ನು ಪೇಪರ್ 1ನಲ್ಲಿ ಆ್ಯಡ್ ಮಾಡಿ ಪೇಪರ್ 2ನಲ್ಲಿ ಕನ್ಸರ್ನ್ ಸಬ್ಜೆಕ್ಟ್ದು ವಿಷಯ ವಸ್ತು ಮತ್ತು ಏನು ಪೆಡಗಗಿಯನ್ನು ಅವರು ಕೊಡ್ಬೋದು. ಇದು ಏನಪ್ಪ ಅಂದ್ರೆ ನಾನು ನಿರೀಕ್ಷಿಸಿರುವಂಥದ್ದು. ಈ ರೀತಿಯಾಗಿ ಅವರು ಏನು ಪಠ್ಯಕ್ರಮವನ್ನು ಕೊಡ್ಬೋದು ಅಂಥೇಳಿ ನಾನು ನಿರೀಕ್ಷಿಸಿರುವಂಥದ್ದು. ಇದು ಯಾವುದೇ ಅಫಿಷಿಯಲ್ ಅಲ್ಲ. ಇದರ ಬಗ್ಗೆ ತಮಗೇನು ಅನಿಸುತ್ತೆ, ಯಾವ ರೀತಿ ಪಠ್ಯಕ್ರಮ ಇರ್ಬೋದು, ತಮ್ಮ ವಿಶ್ಲೇಷಣೆ ಏನು ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ತಮಗಿಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳ್ತಾ ಎಲ್ಲರಿಗೂ ಮುಂಬರುವಂಥ